ಬೆಳಗಾವಿ ಬಂಡಾಯ ಶಮನ ಮಾಡುವಲ್ಲಿ ಬಿಎಸ್ವೈ ಸಕ್ಸಸ್ ಆಗಿದ್ದಾರೆ. ಶೆಟ್ಟರ್ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರದು ಅಂತ ವಿರೋಧ ವ್ಯಕ್ತವಾಗಿತ್ತು. ಅಸಮಾಧಾನ ಹೊರಹಾಕ್ತಾ ಇದ್ರು. ಈಗ ಶೆಟ್ಟರ್ ಸ್ಪರ್ಧೆಗೆ ವಿರೋಧ ವ್ಯಕ್ತಪಡಿಸಿದ ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ. ವಿರೋಧದ ಮಧ್ಯೆ ಶೆಟ್ಟರ್ಗೆ ಬಿಜೆಪಿಯಿಂದ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ತುಮಕೂರು ದಾವಣಗೆರೆ ಬಳಿಕ ಬೆಳಗಾವಿ ಬಂಡಾಯವನ್ನ ಶಮನ ಮಾಡಲಾಗಿದೆ. ಎಲ್ಲ ಆಕಾಂಕ್ಷಿಗಳು ಸ್ಥಳೀಯ ನಾಯಕರ ಜೊತೆಯಲ್ಲಿ ಸಭೆ ನಡೆಸಿದ್ದಾರೆ ಬಿಎಸ್ ಯಡಿಯೂರಪ್ಪ. ನಿನ್ನೆ ನಡೆದಂತಹ ಶೆಟ್ಟರ್ ರ್ಯಾಲಿಯಲ್ಲಿ ಎಲ್ಲಾ ನಾಯಕರು ಸಹ ಭಾಗಿಯಾಗಿದ್ದರು. ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಸಹ ತಲೆಬಾಗಿ ಕೆಲಸ ಮಾಡಬೇಕು, ಈ ರೀತಿಯಾಗಿ ಬಿಎಸ್ವೈ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ನೀಡಿದ್ದು ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಸಹ ತಲೆಬಾಗಿ ಕೆಲಸ ಮಾಡಬೇಕು ಅಂತ ಸೂಚನೆ ನೀಡಿದ ಬಳಿಕ ಎಲ್ಲ ನಾಯಕರು ಸಹ ಈ ರೀತಿಯಾಗಿ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ರಾಜ್ಯಸಭಾ ಸದಸ್ಯ ಹಿರಣ್ಯ ಕಡಾಡಿ, ಶಾಸಕ ಅಭಯ್ ಪಾಟೀಲ್, ಮಹಂತೇಶ್ ಕವಟಗಿಮಠ, ಅನಿಲ್ ಬೆನಕೆ, ಸಂಜಯ್ ಪಾಟೀಲ್ ರ್ಯಾಲಿಯ ಮೂಲಕ ಬೆಳಗಾವಿಯಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲಾಗಿದೆ ಕೇಸರಿ ಪಡೆಯಿಂದ. ಬೆಳಗಾವಿಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನ ಕೊಡಬಾರದು ಅನ್ನುವಂತಹ ವಿರೋಧ ಇತ್ತು. ವಿರೋಧದ ಮಧ್ಯೆಯೂ ಸಹ ಟಿಕೆಟ್ ಕೊಟ್ಟಿದ್ದು ಈಗ ಅಸಮಾಧಾನಿತರನ್ನ ಸಮಾಧಾನ ಪಡಿಸುವಂತಹ ಯತ್ನ ಸಫಲ ಆಗಿದೆ. ಬೆಳಗಾವಿಯ ಬಂಡಾಯ ಶಮನಕ್ಕೆ ಜಗದೀಶ್ ಶೆಟ್ಟರ್ ಕೂಡ ಮುಂದಾದರು. ಅತೃಪ್ತರನ್ನ ವಿಶ್ವಾಸಕ್ಕೆ ಪಡೆಯುವುದಕ್ಕೆ ಜಗದೀಶ್ ಶೆಟ್ಟರ್ ಕೂಡ ಕಸರತ್ತು ನಡೆಸಿದರು. ಟಿಕೆಟ್ ವಂಚಿತರು ಯಾರಿದ್ದಾರೆ ಅವರ ಮನೆಗೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಭೇಟಿ ಕೊಟ್ಟರು. ಮಹಾಂತೇಶ್ ಕವಟಗಿಮಠ ನಿವಾಸಕ್ಕೆ ಶೆಟ್ಟರ್ ಭೇಟಿ ಕೊಟ್ಟರು. ಬೆಳಗಾವಿಯ ಶಿವಬಸವ ನಗರದಲ್ಲಿದೆ ಕವಟಗಿಮಠ ಅವರ ನಿವಾಸ. ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಉಪಾಧ್ಯಕ್ಷ ಅನಿಲ್ ಬೆನಕೆ ಸಾಥ್ ಕೊಟ್ಟರು. ಕವಟಗಿಮಠ ಮನವೊಲಿಸುವಲ್ಲಿ ಜಗದೀಶ್ ಶೆಟ್ಟರ್ ಯಶಸ್ವಿಯಾಗಿದ್ದಾರೆ. ಒಂದು ಕಡೆಯಿಂದ ಬಿಎಸ್ವೈ ಪ್ರಯತ್ನವನ್ನ ನಡೆಸಿದ್ರು, ಸಫಲರಾಗಿದ್ರು. ಅದರ ಬೆನ್ನಲ್ಲೇ ಜಗದೀಶ್ ಶೆಟ್ಟರ್ ಕೂಡ ತಮ್ಮ ಪ್ರಯತ್ನವನ್ನ ಕೂಡ ನಡೆಸ್ತಾರೆ. ಶೆಟ್ಟರ್ ಗೋ ಬ್ಯಾಕ್ ಅಂತ ಅಭಿಯಾನ ನಡೆಸಿದ್ರು ಕವಟಗಿಮಠ ಬೆಂಬಲಿಗರು. ಹೀಗಾಗಿ ಅವರ ಮನೆಗೆ ತೆರಳಿ ಅವರ ವಿಶ್ವಾಸವನ್ನು ಗಳಿಸುವಂತಹ ಪ್ರಯತ್ನಕ್ಕೆ ಜಗದೀಶ್ ಶೆಟ್ಟರ್ ಮುಂದಾದರು. ಬೆಳಗಾವಿಯ ಬಿಜೆಪಿ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಂಥವರು ಮಹಾಂತೇಶ ಕವಟಗಿಮಠ. ಹಾಗೆ ಈ ಒಂದು ಸಂಧಾನ ಯಶಸ್ವಿಯಾದಂತೆ ಕಂಡು ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಬೆಳಗಾವಿ ಪ್ರತಿನಿಧಿ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದ್ದಂತೆ ಆಕ್ರೋಶಗಳು ಬಹಳ ದೊಡ್ಡ ಮಟ್ಟದಲ್ಲಿ ಭುಗಿಲೆದ್ದಿತ್ತು. ಕೊನೆ ಕ್ಷಣದಲ್ಲಿ ಬದಲಾಯಿಸಿಬಿಡ್ತಾರಾ ಅನ್ನುವ ಮಟ್ಟಕ್ಕೆ ಕಂಡು ಬರ್ತಾ ಇತ್ತು. ಆದರೆ ಕೊನೆಗೂ ಶೆಟ್ಟರ್ಗೆ ಟಿಕೆಟ್ ಕೊಟ್ಟ ಮೇಲೆ ಆ ಬಂಡಾಯ ಶಮನವನ್ನ ಗೊಳಿಸೋದಕ್ಕೆ ಬಿಎಸ್ವೈ ಪ್ರಯತ್ನ ಯಾವ ಮಟ್ಟಿಗೆ ಯಶಸ್ವಿ ಆಯಿತು? ನಿನ್ನೆ ನಡೆದಂತಹ ರ್ಯಾಲಿ ಅದಕ್ಕೆ ಸಾಕ್ಷಿ ಆಯ್ತಾ ಅಂತ ರ್ಯಾಲಿ ಏನ್ ಕತೆ ಹೇಳ್ತಾ ಇತ್ತು? ಪ್ರತಿಮಾ, ಜಗದೀಶ್ ಶೆಟ್ಟರ್ ಅವರ ಸ್ಪರ್ಧೆಯಿಂದ ಬೆಳಗಾವಿ ಬಿಜೆಪಿಯಲ್ಲಿ ಎದ್ದಿರ್ತಕ್ಕಂತಹ ಏನು ಆಕ್ರೋಶದ ಬೆಂಕಿ ಇತ್ತು ಅದನ್ನು ತಣಿಸುವಲ್ಲಿ ಬಿಎಸ್ವೈ ಅವರು ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. 2 ದಿನಗಳ ಮುಂಚೆ ಜಗದೀಶ್ ಶೆಟ್ಟರ್ ಆಗೋಕ್ಕೆ ಮುಂಚೆಯೇ ಬಿಎಸ್ ಯಡಿಯೂರಪ್ಪನವರು ಬೆಳಗಾವಿಗೆ ಎಂಟ್ರಿ ಕೊಟ್ಟಿದ್ದರು. ಇಲ್ಲಿರ್ತಕ್ಕಂಥ ಎಲ್ಲ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಎಲ್ಲ ಟಿಕೆಟ್ ಆಕಾಂಕ್ಷಿಗಳ ಜೊತೆಗೂ ಕೂಡ ಅವರು ಸಭೆಯನ್ನು ಮಾಡಿದ್ದು. ಸಭೆ ಮಾಡಿ ಏನು ಇದು ಜಗದೀಶ್ ಶೆಟ್ಟರ್ ಅವರ ಆಯ್ಕೆ ಏನಿದೆ ಅದು ನಮ್ಮ ಆಯ್ಕೆ ಅಲ್ಲ, ಹೈಕಮಾಂಡ್ ಆಯ್ಕೆ ಆಗಿರುವ ಕಾರಣಕ್ಕೆ ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸಬೇಕು, 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯಾಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆ ನೀಡಿರುವಂಥದ್ದು. ಇದಕ್ಕೆ ಎಲ್ಲ ನಾಯಕರು ಕೂಡ ತಲೆಬಾಗಿರುವಂಥದ್ದು. ಹೀಗಾಗಿ ಜಗದೀಶ್ ಶೆಟ್ಟರ್ ಅವರು ನಿನ್ನೆಯಷ್ಟೇ ಗ್ರ್ಯಾಂಡ್ ಎಂಟ್ರಿಯನ್ನು ಬೆಳಗಾವಿ ಕೊಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ರ್ಯಾಲಿಯನ್ನು ಕೂಡ ಜಗದೀಶ್ ಶೆಟ್ಟರ್ ಅವರು ಮಾಡಿದರು. ಆ ರ್ಯಾಲಿಯಲ್ಲೂ ಕೂಡ ಎಲ್ಲ ನಾಯಕರು ಕೂಡ ಉಪಸ್ಥಿತರಿದ್ದರು. ಅದರಲ್ಲೂ ಪ್ರಮುಖವಾಗಿ ರಾಜ್ಯಸಭಾ ಸದಸ್ಯ ಹಿರಣ್ಯ ಕಡಾಡಿ, ಶಾಸಕ ಅಭಯ್ ಪಾಟೀಲ್, ಮಹಾಂತೇಶ್ ಕವಟಗಿಮಠ, ಅನಿಲ್ ಬೆನಕೆ ಸೇರಿದಂತೆ ಎಲ್ಲ ನಾಯಕರು ಕೂಡ ಬೆಳಗಾವಿ ಲೋಕಸಭಾ ಕ್ಷೇತ್ರ ಎಲ್ಲ ನಾಯಕರು ಇದ್ದರು. ಅದರ ಜೊತೆಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ 8 ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಕೂಡ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಹೀಗಾಗಿ ಜಗದೀಶ್ ಶೆಟ್ಟರ್ ಅವರ ಆಗಮನಕ್ಕೆ ಮುನ್ನ ಏನು ಇದು ಆಕ್ರೋಶಗಳಿದ್ದು ಅದನ್ನು ತಣಿಸುವ ನಿಟ್ಟಿನಲ್ಲಿ ಇದೀಗ ಬಿಎಸ್ವೈ ಅವರು ಯಶಸ್ವಿಯಾಗಿರುವಂಥದ್ದು. ನಿನ್ನೆ ದೊಡ್ಡ ಪ್ರಮಾಣದ ರ್ಯಾಲಿಯನ್ನು ಮಾಡಿ ಅದನ್ನು ಏನು ನಮ್ಮಲ್ಲಿ ಒಗ್ಗಟ್ಟಿದೆ ಎನ್ನುವ ಸಂದೇಶವನ್ನು ರವಾನಿಸುವ ಕೆಲಸವನ್ನು ಕೂಡ ಸ್ಥಳೀಯ ಬಿಜೆಪಿ ನಾಯಕರು ಮಾಡಿರುವಂಥದ್ದು. ರ್ಯಾಲಿ ಮುಗಿದ ಬಳಿಕ ಜಗದೀಶ್ ಶೆಟ್ಟರ್ ಅವರು ಕೂಡ ಸ್ಥಳೀಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಿರುವಂಥದ್ದು. ನಿನ್ನೆ ಅಷ್ಟೇ ಬಿಜೆಪಿ ಬೆಳಗಾವಿ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾದಂತಹ ಮಹಾಂತೇಶ್ ಕವಟಗಿಮಠ ಅವರ ನಿವಾಸಕ್ಕೂ ಕೂಡ ಭೇಟಿ ನೀಡಿ ಅವರನ್ನು ಮನವೊಲಿಸುವ ಕೆಲಸವನ್ನು ಮಾಡಿದರು. ಹೈಕಮಾಂಡ್ ನಿರ್ಧಾರದಂತೆ ನಾನು ಬೆಳಗಾವಿಗೆ ಬಂದಿದ್ದೀನಿ, ಹೀಗಾಗಿ ನರೇಂದ್ರ ಮೋದಿ ಅವರನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅನ್ನುವ ಮನವರಿಕೆಯನ್ನು ಮಾಡಿದರು. ಜಗದೀಶ್ ಶೆಟ್ಟರ್ ಅವರ ಮನವರಿಕೆಗೆ ಅವರು ಕೂಡ ಏನು ಸಾಕಷ್ಟು ಸಕಾರಾತ್ಮಕವಾಗಿ ಸ್ಪಂದಿಸಿರುವಂಥದ್ದು. ಹೀಗಾಗಿ ಇಂದಿನಿಂದ ಜಗದೀಶ್ ಶೆಟ್ಟರ್ ಅವರು ಅಧಿಕೃತವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ. ಹೀಗಾಗಿ ಸ್ಥಳೀಯ ಮಟ್ಟದ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ತೆಗೆದುಕೊಂಡಿರುವಂಥದ್ದು. ಅಭಯ್ ಪಾಟೀಲ್ ಸೇರಿದಂತೆ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿರುವಂಥದ್ದು. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ್ ಹಾಗೂ ಮರಾಠ ಮತದಾರರೇ ನಿರ್ಣಾಯಕ ಆಗಿರುವಂಥದ್ದು. ಹೀಗಾಗಿ ಲಿಂಗಾಯತ ಮತದಾರರನ್ನ ಒಗ್ಗಟ್ಟಿಸುವ
ಮಾಡುವ ಕೆಲಸವನ್ನು ಲಿಂಗಾಯತ್ ನಾಯಕರಿಗೆ ಯಡಿಯೂರಪ್ಪನವರು ಟಾಸ್ಕ್ ಕೊಟ್ಟರೆ, ಮತ್ತೊಂದೆಡೆ ಮರಾಠ ಮತಗಳನ್ನು ಕ್ರೋಢೀಕರಿಸಲು ಮರಾಠ ನಾಯಕರು ಕೂಡ ಏನು ಯಡಿಯೂರಪ್ಪನವರು ಟಾಸ್ಕ್ ಕೊಟ್ಟಿದ್ದಾರೆ. ಈ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು, ನಾನು ಇನ್ನೂ 2 ದಿನಗಳ ಕಾಲ ಬೆಳಗಾವಿಗೆ ಬಂದು ಕ್ಯಾಂಪೇನ್ನ ಮಾಡ್ತೀನಿ ಅನ್ನುವಂಥ ಭರವಸೆ ನೀಡಿದ್ದಾರೆ. ಅದ್ರ ಜೊತೆಗೇ ಪ್ರಧಾನಿ ನರೇಂದ್ರ ಮೋದಿ, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್, ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರನ್ನು ಕೂಡ ಬೆಳಗಾವಿ ಕರೆಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಯಡಿಯೂರಪ್ಪನವರು ನೀಡಿರುವಂಥದ್ದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಏನು ಕಾಂಗ್ರೆಸ್ಗೆ ಹೋಗಿದ್ರು, ಅವರನ್ನ ಮರಳಿ ಪಕ್ಷಕ್ಕೆ ತರುವಲ್ಲಿ ಕೂಡ ಯಡಿಯೂರಪ್ಪನವರ ಪಾತ್ರವೂ ಕೂಡ ಮುಖ್ಯವಾಗಿತ್ತು. ಈ ಕಾರಣಕ್ಕೆ ಅವರು ಧಾರವಾಡ ಟಿಕೆಟ್ ಅನ್ನು ಬಯಸಿದ್ರು. ಆದರೆ ಅವರ ಬೀಗರಾಗಿರ್ತಕ್ಕಂತಹ ಮಂಗಳ ಅಂಗಡಿ ಅವರಿಗೆ ಟಿಕೆಟ್ ಅನ್ನು ಡ್ರಾಪ್ ಮಾಡಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಕೂಡ ಯಡಿಯೂರಪ್ಪನವರು ಯಶಸ್ವಿ ಆಗಿರುವಂಥದ್ದು. ಹೀಗಾಗಿ ಯಡಿಯೂರಪ್ಪನವರನ್ನು ಗೆಲ್ಲಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇದೀಗ ಏನು BSY ಅವರೇ ಪಣವನ್ನು ತೊಟ್ಟಿರುವಂಥದ್ದು. ಅದಕ್ಕೆ ಸ್ಥಳೀಯ ನಾಯಕರು ಕೂಡ ಸಾಥ್ ನೀಡಿರುವಂಥದ್ದು. ಇದು ಕಾರ್ಯಕರ್ತರಲ್ಲೂ ಕೂಡ ಏನು ಸಾಕಷ್ಟು ಹುಮ್ಮಸ್ಸು ಹುರುಪಿಗೆ ಕೂಡ ಕಾರಣವಾಗಿರುವಂಥದ್ದು. ಪ್ರಗತಿ. ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಗೋ ಬ್ಯಾಕ್ ಶೆಟ್ಟರ್ ಅನ್ನುವಂಥ ಅಭಿಯಾನವನ್ನ ಆರಂಭ ಮಾಡಿದ್ದೆ ಮಹಾಂತೇಶ್ ಕವಟಗಿ ಮತ್ತು ಅವರ ಬೆಂಬಲಿಗರು. ಅವರನ್ನೇ ಮೀಟ್ ಮಾಡಿ ಸಮಾಧಾನ ಪಡಿಸಿದ್ದಾರೆ ಅಂದ್ರೆ ದೊಡ್ಡ ಬಲಾನೆ ಶೆಟ್ಟರ್ ಅವರಿಗೆ ಸಿಕ್ತಂತೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.